ಶ್ರೀಮೂರ್ತಿ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ಪ್ರೊಡ್ಯೂಸರ್ ಇದ್ದಾರೆ. ಅದೇ ಥರ ಜನಸಂಘ ಸಮಿತಿಯ ನಾರಾಯಣ ಜುನಳ್ಳಿ, ಕರ್ನಾಟಕ ಜನಸಂಘ ಸಮಿತಿ ಪುಷ್ಪಪುರ ಬಣದ ರಾಜ್ಯಾಧ್ಯಕ್ಷರಾದ ರಮೇಶ್ ಅದೇ ರೀತಿ ಇವತ್ತು ಗಂಗಾಧರ್ ಅವರು ಬಹುಜನ ಸಂಘಟನೆಯ ಅಧ್ಯಕ್ಷರು, ಆಮೇಲೆ ನಮ್ಮ ಪೋಲೆಂಡ್ ಪೌರ ಕಾರ್ಮಿಕರ ಟ್ರೈನರ್ ಮತ್ತು ಡ್ರೈವರ್ ವರ್ಕರ್ಸ್ ಅಲ್ಲವ ಉಪಾಧ್ಯಕ್ಷರಿದ್ದಾರೆ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ವಿಶೇಷ ಏನಂತ ಹೇಳಿದ್ರೆ, ನಮ್ಮೆಲ್ಲರೂ ಗೊತ್ತಿದ್ದಾಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಲ್ಲಿ ಹಗರಣ ನಡೆದಿದೆ ಅಂತೇಳಿ ನಾವು ಟಿವಿ ಪೇಪರ್ಗಳೆಲ್ಲ ಕೂಡ ನೋಡಿದ್ವಿ. ಹಾಗಾಗಿ ಶಿವಶಂಕರಪ್ಪ ಅಂತ ಅಧ್ಯಕ್ಷರು ಇಬ್ಬರು ಮಕ್ಕಳಿಗೆ ಬೋಗಸ್ ಸರ್ಟಿಫಿಕೇಟ್ ಮಾಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಕೂಡ ಅದು ಕೇಸ್ ಆಗಿದೆ. ಅವರು ಅಮಾನತಾಗಿದ್ದಾರೆ ಮತ್ತು ಚೇಂಜ್ ಆಫ್ ಕೈಂಡ್ ಇನ್ಫಾರ್ಮೇಷನ್ಗೆ ಕಾರಣದಿಂದ ಅವರಿಗೆ ಹಿಂದೆ ದಿನದ ಹೈಕೋರ್ಟ್ ಜೈಲ್ ಸಿಕ್ಕಿದೆ. ಇದರ ಜೊತೆಯಲ್ಲಿ ಇವತ್ತೇನು ಟೋಟಲ್ 12 ಜನ ಮೆಂಬರ್ ಇದ್ದಾರೆ. ಇದರಲ್ಲಿ SC ಮತ್ತು ST 4 ಜನ ಇದ್ದಾರೆ, ಲಿಂಗಾಯತ 4 ಜನ ಇದ್ದಾರೆ, ಮಕ್ಕಳಿಗೆ ಒಬ್ಬರಿದ್ದಾರೆ, ಮುಸ್ಲಿಮ್ಸ್ ಒಬ್ಬರಿದ್ದಾರೆ, ಬಹು ಸಮುದಾಯ ಒಬ್ಬರಿದ್ದಾರೆ, ಕ್ರಿಶ್ಚಿಯನ್ ಒಬ್ಬರಿದ್ದಾರೆ. ಇದರಲ್ಲಿ ಭಾಳ ವಿಶೇಷವಾದ ಏನಪ್ಪ ಅಂತ ಹೇಳಿದರೆ, ಒಂದು 3 ಜನ ಭೋಜನ ನಾಯಕ್ ಅಂತೇಳಿ SC ಸಮುದಾಯದ ಮೆಂಬರ್ ಅವರು, ಅದೇ ಸಮುದಾಯಕ್ಕೆ ಸೇರಿದಂಥ ಅಭ್ಯರ್ಥಿ ಅನುಪಮ ಅಂತೇಳಿ ಲಂಬಾಣಿ, ಶಾಂತವಸ್ಮನಿ ಅಂತ ಸದಸ್ಯರು, ಅದೇ ರೀತಿಯಾಗಿ ಸಮಾಜದ ಸಮಾಜ ಸೇರಿದಂಥವರು, ಅಭ್ಯರ್ಥಿ ಮಮತಾ ಅಂತೇಳಿ. ಈ ರೀತಿ 3 ಜನ ಮೆಂಬರ್ ಇದ್ದಾರೆ. 4 ಜನದಲ್ಲಿ 3 ಜನ ಅಭ್ಯರ್ಥಿಗಳಿದ್ದಾರೆ. ಅಭ್ಯರ್ಥಿಗಳು ಇವರಿಗೆ ಮೆಂಬರ್ಗೆ ಫೋನ್ ಮಾಡಿದ್ರು ಅಂತ ನಾನು ಹೇಳ್ತದ್ದು, ಏನು ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ ಅದರದಲ್ಲ, ಅದ್ರದ್ದು ದೊಡ್ಡ ಹಗರಣ ಇದೆ, ಅದು ಕೇಸ್ ಕಟ್ಟಿದ್ದಾರೆ. ಇದು ಒಂದು ಪ್ರೊಫೆಸರ್ಗೆ ಮಾತ್ರ ಮತ್ತೆ ಕಾನ್ಫರ್ಮ್ ಮಾಡಿದ್ರು. ಜಸ್ಟ್ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ 3ನೇ 4ನೇ ಪಾರ್ಟಿ ಕಾಂತಕುಮಾರ್ ಅನ್ನೋರು ಆ ಒಂದು ಸಂಸ್ಥೆನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ಆತ ಯಾವುದೋ ಮಾಹಿತಿ ನಿಮಗೆ ಬಂದಿದೆ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸೆಲೆಕ್ಷನ್ಗೆ ಇರುವಂಥವ್ರಿಂದ ನಿಮಗೆ ಮಾಹಿತಿ ಬಂದಿದೆ, ಅದರಿಂದ ಇವ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ಅವನು ಹಿಂದೆ ಇದ್ದಂಥ ಅಧ್ಯಕ್ಷನಿಗೆ ಏಜೆಂಟ್ ಆತ ಹೋಗ್ಬಿಟ್ಟು ಈ ಒಂದು ಯಾವುದೋ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯ ಆಧಾರ ಎವಿಡೆನ್ಸ್ ಇಲ್ಲಿರ, ಯಾಕಂದ್ರೆ ಮ್ಯಾಲಪ್ಪ ಎವಿಡೆನ್ಸ್ ಇಲ್ಲಿರ ಅಲ್ಲಿ FIR ಮಾಡಿದ್ದಾರೆ. ಇವರು 3 ಜನ ಕೂಡ ದಲಿತರಿದ್ದಾರೆ. ಇರೋ 14 ಜನ ಮೆಂಬರಲ್ಲಿ 3 ಮಾತ್ರ ಭ್ರಷ್ಟರು, ಉಳಿದವರೆಲ್ಲ ಸತ್ಯ ಹರಿಚಂದ್ರ ಅಂತ ಲೆಕ್ಕನ ಏನೋ ಗೊತ್ತಿಲ್ಲ. ಅದರಿಂದ ಸರ್ಕಾರನ ಒತ್ತಾಯ ಮಾಡಿದೆ ಅಂದರೆ ಈ ಥರ ಕಾರ್ಯಕ್ರಮಗಳನ್ನು ಬಿಡಬೇಕು. ಸಾಕ್ಷ್ಯ ಆಧಾರಗಳಿಂದಿರ ಏನು FIR ಮಾಡಿದಿರಾ ಅದನ್ನು ಕೂಡಲೇ ರದ್ದು ಮಾಡಬೇಕಂತ ಹೇಳಿ ಇವತ್ತು
ಜಾತಿ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಒಕ್ಕೂಟ ವತಿಯಿಂದ ಮಹಿಳೆ ಮಹಿಳಾ ಸಮಾಜವಾಗಿ ಒಳಗೊಂಡಂಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗಾಗಲಿ ಅಥವಾ ಏನು KPC ಪ್ರೊಫೆಸರ್ಸ್ ಕಮಿಷನ್ ಇದೆ ಕರ್ನಾಟಕ, ಅವರಲ್ಲಾಗಲಿ ಯಾವುದಾದ್ರೂ ಎವಿಡೆನ್ಸನ್ನು ಕೊಟ್ಟು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ತಗೋಬೇಕು. ನಮ್ದೇನು ಅಭ್ಯಂತರ ಇಲ್ಲ. ಎಷ್ಟು ಯಾರೋ ಒಂದು ಫೋನ್ ಮಾಡಿದರೆ ಆ ಸಮಾಜದವರಿಂದ ಒಂದೇ ಕಾರಣಕ್ಕೆ ಈ 3 ಜನ ಏನಿದ್ದಾರೆ ಇವರು ಅದೇ ಥರ ಹೊಸಮನಿ ಶಾಂತವಶ್ಮಿ ಸದಸ್ಯರು ಇವರ 3 ಜನದ ಮೇಲೆ ಮತ್ತು 3 ಜನದ ಅಭ್ಯರ್ಥಿಗಳು, ಒಂದು ಅನುಪಮ, ಅದೇ ರೀತಿ ಮಮತಾ, ಇವ್ರ ಮೇಲೆ FIR ಕೇಸ್ ಆಗಿದೆ. ಅದರಿಂದ ಸರ್ಕಾರ ಒಂದು ಕಡೆ ಪರಿಷ್ಠ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತ ಪರವಾಗಿದ್ದೀವಿ ಅಂತ ಸರ್ಕಾರ ಹೇಳ್ತದೆ. ದಿನ ನೋಡಿದ್ರೆ TV ಪೇಪರ್ಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೊಳ್ಳೆಗಾರಿಕೆ ಸುತ್ತಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಮತ್ತು ಅವರ ಸಂಘಟಕರು ಇಲ್ಲೇ ಇದ್ದಂಥವರು ಕೂಡ ಅಂಬೇಡ್ಕರ್ ಸಂಘ ಹೇಳ್ತಾರೆ. ಈ ರೀತಿ ಪರಿಶಿಷ್ಟ ಜಾತಿನವರಿಗೆ ನೀವು ದಲಿತರಿಗೆ ಯಾಕೆ ಕಿರುಕುಳ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನಾವು ಈ ಒಕ್ಕೂಟದಿಂದ ಸರ್ಕಾರ ಪ್ರಶ್ನೆ ಮಾಡ್ತೀವಿ. ಅದರಿಂದ ನಿಜವಾಗ್ಲೂ ಯಾರು ಭ್ರಷ್ಟರಿದ್ದಾರೆ ಅವರನ್ನ ಹಿಡೀರಿ. ಪಾಪ ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಒಂದು ಅಧಿಕಾರ ಓದ್ತಾ ತಕ್ಷಣ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಒಂದು ಭ್ರಷ್ಟಾಚಾರ ನಡೆಯಬಾರ್ದು, ಆ ಥರ ನಡೆದರೆ ನಾನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಆಫೀಸರ್ ಮೀಟಿಂಗಲ್ಲಿ ಹೇಳ್ಯಾರ. ಬಟ್ ನಾವು ಸ್ವಾಗತಿಸ್ತೇವೆ. ಆದರೆ ಭ್ರಷ್ಟಾಚಾರ ಎಲ್ಲಿಂದ ನಿಲ್ಲಬೇಕು? ವಿಧಾನಸೌಧದಿಂದ ನಿಲ್ಲಬೇಕು. ಬೆಂಗಳೂರು ಸುತ್ತಮುತ್ತ ತಹಸೀಲ್ದಾರ್ಗೆ ಒಂದು ವರ್ಷಕ್ಕೆ 5 ಕೋಟಿ 100 ಕಿಲೋಮೀಟರಲ್ಲಿ, ACಗಳಿಗೆ 15ರಿಂದ 25 ಕೋಟಿ, DCಗೆ 50 ಕೋಟಿ, SPಗೆ 200 ಕೋಟಿ, ಒಬ್ಬ ಇನ್ಸ್ಪೆಕ್ಟರ್ ಕಾಂಪೌಂಡ್ ಹಾಕೋ ಜಾಗ ಚೆನ್ನಾಗಿದೆ ಅಂದರೆ ಅಲ್ಲಿ 1 ಕೋಟಿ ತಗೊಂಡ್ರೆ ಅಂತಾರೆ. ತಗೊಂಡ್ರೆ ಯಾರು? MLAಗಳು, ವರ್ಷಮಧ್ಯದಿಂದ ಮುಖ್ಯಮಂತ್ರಿಗಳಿಂದ. ನಾನು ಮಿಸ್ ಆದರೆ ನೇರವಾಗಿ ಮುಖ್ಯಮಂತ್ರಿ ಆಫೀಸಿಂದ ಆರ್ಡರ್ ಬರ್ತಾ ಇರ್ತಾರೆ. ಆಮೇಲೆ ಇವತ್ತು ಹೇಳಿದ್ದಾರೆ ಲಂಚಕೋರಗಳನ್ನು ಹೊಡೆದು ರೋಡಲ್ಲಿ ಓಡಿಸ್ಬಿಡ್ತೀವಿ ಅಂತ ಹೇಳಿ. ಅದಕ್ಕೂ ಸ್ವಾಗತಿಸ್ತೇವೆ. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಮೊದಲು ನಿಲ್ಲಿಸಿದರೆ ಅದು ಕಾರ್ಯಾಂಗದ ಪರಿಣಾಮ ಬೀರ್ತದೆ. ವಿಧಾನಸೌಧದಲ್ಲಿ ನಿಂತಿಲ್ಲ ಅಂದರೆ ಕಾರ್ಯಾಂಗದಲ್ಲಿ ಬೀರಲ್ಲ. ಕಾರ್ಯಾಂಗದಲ್ಲಿ ಬೀರಿಲ್ಲ ಅಂದರೆ 10-20 ಕೋಟಿ ಕೊಟ್ಟು ಬಂದವನು ಮಧ್ಯಮ ವರ್ಗದವ್ರನ್ನ, ಸಾಮಾನ್ಯ ಜನರನ್ನ ಆತ ಶೋಷಣೆ ಮಾಡ್ತಾನೆ. ಅದರಿಂದ ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಪರಿಶಿಷ್ಟ ಜಾತಿ ವರ್ಗ ಹಿಂದುಳಿದ ವರ್ಗ ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಮೇಲ್ಜಾತಿಯ ಸಮುದಾಯ ಬಡವರು ಓಟನ್ನು ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರ ಅವಧಿನಲ್ಲಿ ಅವರು ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದುಳಿದ ವರ್ಗದಲ್ಲಿರ್ಬೋದು, SC/ST ಇರ್ಬೋದು, ಅಥವಾ ಯಾವುದೇ ಸಮುದಾಯದ ಮರ್ಯಾದೆಗೋಸ್ಕರ ಇರ್ಬೋದು, ಅವರಿಗೆ ಕಿರುಕುಳ ಮತ್ತು ಅವಮಾನ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಒಕ್ಕೂಟದ ಒಂದು ಒತ್ತಾಯ.